ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಮಹಿಳಾ ದಿನಾಚರಣೆಯಂದು ಏಕೆ ಭಾಷಣ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ. ನಮಸ್ತೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮತ್ತು ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಯತ್ರ ನಾಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ. ಅಂದರೆ ಎಲ್ಲಿ ಹೆಣ್ಣನ್ನ ಪೂಜಿಸಲ್ಪಡುತ್ತಾರೋ, ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ. ಮಹಿ ಎಂದರೆ ಭೂಮಿ, ಇಳೆ ಎಂದರೂ ಭೂಮಿ. ಮಹಿ ಪ್ಲಸ್ ಇಳೆ ಮಹಿಳೆ ಆಗುತ್ತದೆ. ಅಂದರೆ ಎರಡು ಭೂಮಿ ತೂಕದ ಶಕ್ತಿ, ಸಹನಿ, ಸಾಮರ್ಥ್ಯ ಹೊಂದಿರುವವಳೆ ಮಹಿಳೆ. ಎರಡನೇ ಅಂತಾರಾಷ್ಟ್ರೀಯ ಸೋಷಲಿಸ್ಟ್ ಮಹಿಳಾ ಸಮ್ಮೇಳನ ಡೆನ್ಮಾರ್ಕ್ನ ಕೋಪನ್ಹೇಗನ್ನಲ್ಲಿ ನಡೆಯಿತು. ಇದರ ಅಧ್ಯಕ್ಷತೆಯನ್ನ ವಹಿಸಿದವರು ಕ್ಲಾರಾ ಜಟ್ಕಿನ್. ಇವರು ಮಾರ್ಚ್ 8 ಮಹಿಳಾ ದಿನವನ್ನಾಗಿ ಆಚರಿಸಬೇಕೆಂದು 1911ರಲ್ಲಿ ನಿರ್ಣಯವನ್ನ ಮಂಡಿಸಿದರು. 1911ರಲ್ಲಿ ಮತದಾನದ ಹಕ್ಕನ್ನ ಬೇಡಿಕೆಯಾಗಿಟ್ಟುಕೊಂಡು ಮೊದಲ ಬಾರಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಯಿತು. ಈ ಆಚರಣೆ ಬರುವ ಮುಂಚೆ ಮಹಿಳೆಯರು ಅನುಭವಿಸುತ್ತಿದ್ದ ನೋವುಗಳು, ಹಿಂಸೆಗಳು ಒಂದಾ ಎರಡ? ಅಂದು ಪ್ರತಿದಿನ ಹೆಣ್ಣಿನ ಮೇಲೆ ಆಗುತ್ತಿದ್ದ ದೌರ್ಜನ್ಯ, ಅತ್ಯಾಚಾರ, ಭ್ರೂಣ ಹತ್ಯೆ, ವರದಕ್ಷಿಣೆಯ ಕಿರುಕುಳ, ವೇಶ್ಯಾವಾಟಿಕೆ, ಆಸಿಡ್ ದಾಳಿ, ವಿವಿಧ ರೀತಿಯ ಹಿಂಸೆಗಳು, ಬಲಿ, ಅಮಾನುಷ ಬೈಗುಳ, ಹೊಡೆತ, ಹೀಗೆ ಸಾಕಷ್ಟು ರೀತಿಯ ಹಿಂಸೆಗಳನ್ನು ಮಹಿಳೆಯರಿಗೆ ನೀಡಲಾಗುತ್ತಿತ್ತು. ಇಂದು ಅದನ್ನೆಲ್ಲ ನೆನೆದರೆ ಮನಸ್ಸು ಭಾವುಕವಾಗುತ್ತದೆ. ನಾವು ಈ ಆಚರಣೆಯನ್ನ ಸಂಭ್ರಮಿಸುತ್ತಿದ್ದೇವೆ ಎಂದರೆ ಅದರ ಹಿಂದಿನ ಹೋರಾಟಗಳು ಲೆಕ್ಕವಿಲ್ಲದಷ್ಟು. ಅವರ ಪರಿಶ್ರಮ ದೊಡ್ಡದು, ಅಮೋಘವಾದುದು. ಇಂದು ರಾಜಕೀಯ, ಕಲೆ, ವಿಜ್ಞಾನ, ಕ್ರೀಡೆ, ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಪುರುಷರಿಗೆ ಸರಿಸಮನಾಗಿ ನಿಂತು ಸ್ವತಂತ್ರರಾಗಿ ಸ್ವಾವಲಂಬಿಗಳಾಗಿ ಬದುಕುತ್ತಿರುವ ಮಹಿಳೆಯರಿಗೆ ನನ್ನದೊಂದು ಸಲ್ಯೂಟ್. ಹಾಗೆಯೇ ಇವರ ಸಾಧನೆಗಾಗಿ ಅಂದು ಹೋರಾಡಿದ ಪ್ರತಿಯೊಬ್ಬರಿಗೂ ಎಷ್ಟು ಸಲ್ಯೂಟ್ ಹೊಡೆದರೂ ಸಾಲದು. 1961ರಂದು ವರದಕ್ಷಿಣೆ ನಿಷೇಧ ಕಾಯ್ದೆ, 2005ರಲ್ಲಿ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ಸಂರಕ್ಷಣಾ ಕಾಯ್ದೆ, ಅಪರಾಧಿ ಕಾನೂನು 2013, 2013ರಲ್ಲಿ ಉದ್ಯೋಗ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಶೋಷಣೆ ತಡೆಗಟ್ಟುವಿಕೆಯ ಕಾಯ್ದೆ, 1980ರಲ್ಲಿ ಮಹಿಳಾ ಅಸಭ್ಯರೂಪಣ ಅಧಿನಿಯಮ. ಹೀಗೆ ಎಷ್ಟೊಂದು ಕಾಯ್ದೆಗಳನ್ನ, ಕಾನೂನುಗಳನ್ನ ಮಹಿಳೆಯರ ರಕ್ಷಣೆಗಾಗಿ ನೀಡಿರುವುದು ಸಂತಸದ ವಿಷಯವೇ ಆಗಿದೆ. ಆದರೆ ಈ ಸಂತಸ ಕ್ಷಣಿಕವಾಗಬಾರದು. ಏಕೆಂದರೆ ಅಕ್ಷರ ರೂಪದಲ್ಲಿರುವ ಕಾನೂನುಗಳು ಆಚರಣೆಗೆ ಬರಬೇಕು. ಹೌದು ಸ್ನೇಹಿತರೆ, ಏಕೆಂದರೆ ಅಂದು ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಅನುಭವಿಸಿದ್ದ ಶೋಷಣೆಗಳು ಸಂಪೂರ್ಣವಾಗಿ ಅಂತ್ಯಗೊಂಡಿಲ್ಲ. ಇಷ್ಟೆಲ್ಲ ಕಾನೂನುಗಳು ಇದ್ದರೂ ಇಂದಿಗೂ ಅದೆಷ್ಟೋ ಮಹಿಳೆಯರು ಶೋಷಣೆಯನ್ನ ಅನುಭವಿಸುತ್ತಿದ್ದಾರೆ. ಒಂದು ಉದಾಹರಣೆ, ಕರ್ನಾಟಕ ಒಂದರಲ್ಲೇ ವರದಕ್ಷಿಣೆಯ ವಿಚಾರವಾಗಿ 2020ರಿಂದ 2025ರ ಅಂಕಿಅಂಶಗಳನ್ನು ಗಮನಿಸಿದರೆ 14,626 ಕೇಸ್ಗಳು ರಿಜಿಸ್ಟರ್ ಆಗಿದೆ. ಇನ್ನು ರಿಜಿಸ್ಟರ್ ಆಗಿಲ್ಲದೆ ಇರುವುದು ಎಷ್ಟು ಎಂದು ಊಹಿಸಲು ಸಾಧ್ಯವಿಲ್ಲ. ಹೀಗೆ ಇಂದಿಗೂ ಸಾಕಷ್ಟು ವಿಷಯಗಳಲ್ಲಿ ಮಹಿಳೆಯರು ಶೋಷಣೆಯನ್ನ ಅನುಭವಿಸುತ್ತಿದ್ದಾರೆ.
ಹಾಗಾಗಿ ಒಂದು ದಿನ ಆಚರಣೆಯನ್ನ ಮಾಡಿ ಮೌಢ್ಯತೆಯಿಂದ ವರ್ತಿಸುವ ಬದಲು ಸಂವಿಧಾನದ ಆರ್ಟಿಕಲ್ 14ರಲ್ಲಿ ಬರುವಂತಹ ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಎನ್ನುವಂತಹ ವಿಚಾರಕ್ಕೆ ನಿಜವಾದ ಅರ್ಥ ಕೊಡುವಂತಹ ಕಡೆ ಗಮನ ಹರಿಸಬೇಕಿದೆ. ಗಂಡು ಹೆಣ್ಣು ಎನ್ನುವ ತಾರತಮ್ಯವಿಲ್ಲದ ಮನಸ್ಸು ಪ್ರತಿಯೊಬ್ಬರಲ್ಲೂ ಮೂಡಬೇಕಿದೆ. ಸೃಷ್ಟಿಯ 2 ಕಣ್ಣುಗಳಲ್ಲಿ ಒಂದು ಕಣ್ಣು ಗಂಡಾದರೆ ಇನ್ನೊಂದು ಕಣ್ಣು ಹೆಣ್ಣು ಎಂದು ಹೇಳುತ್ತಾ ಇಷ್ಟೊತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಜೈ ಭಾರತಾಂಬೆ. ಥ್ಯಾಂಕ್ ಯು.